ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪವಿ ಲಾಗ್ಸ್. ಇದು ಏನೆಂದು ನಿಮಗೆ ಗೊತ್ತಾ? ಇದಕ್ಕೆ ತುಳುವಿನಲ್ಲಿ ಜುಂಬುಲಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಬಿಲಿಂಬೆ ಅಂತ ಹೇಳ್ತಾರೆ. ಇದು ಹುಳಿ ಇರುವುದರಿಂದ ಇದನ್ನು ಹೆಚ್ಚಾಗಿ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ, ಇಲ್ಲಾಂದರೆ ಜ್ಯೂಸ್ ಮತ್ತು ಪಲ್ಯ ಮಾಡಿ ಕೂಡ ಸೇವಿಸ್ಬೋದು. ಇದರಿಂದ ಏನೆಲ್ಲ ಯೂಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಇದೆ ಎಂದು ಇವತ್ತು ನೋಡೋಣ. ಆಮೇಲೆ ಒಂದು ರೆಸಿಪಿ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪೋಷಕಾಂಶಗಳು ಹೇರಳವಾಗಿದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಶುಗರ್ ಎಲ್ಲ ಇರುವವರು ಇದನ್ನು ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು. ಆಮೇಲೆ ಈ ಹಣ್ಣಿನ ರಸವನ್ನು ಬಿಸಿ ನೀರಿನಲ್ಲಿ ಕುದಿಸಿ ಸೇವಿಸುವುದರಿಂದ BP ಎಲ್ಲ ಹತೋಟಿಗೆ ಬರುತ್ತೆ. ಆಮೇಲೆ ಮಲಬದ್ಧತೆ ಕೂಡ ಇದ್ದರೆ ಇದು ಕಡಿಮೆ ಆಗುತ್ತೆ. ಇದು ಹೆಚ್ಚಿನ ಪ್ರಮಾಣದ ವಿಟಮಿನ್ C ಅನ್ನು ಹೊಂದಿರುವುದರಿಂದ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾಲ್ಸಿಯಂ ಕೂಡ ಇರುವುದರಿಂದ ನಮ್ಮ ಮೂಳೆಗಳು ಗಟ್ಟಿಗೊಳ್ಳುತ್ತವೆ. ಇದನ್ನು ಅತಿಯಾಗಿ ಸೇವನೆ ಮಾಡಿದರೆ ಅಜೀರ್ಣ ಮತ್ತು ಜಠರದ ತೊಂದರೆ ಮತ್ತು ಪಿತ್ತದ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಹಿತಮಿತವಾಗಿ ಸೇವಿಸಿದರೆ ಒಳ್ಳೆಯದು. ಇದನ್ನು ಹೆಚ್ಚಾಗಿ ಉಪ್ಪಿನಕಾಯಿ ಮಾಡ್ತಾರೆ, ಯಾಕಂದರೆ ಹುಳಿ ಇರುತ್ತಲ್ಲ ಅದಕ್ಕಾಗಿ. ಇಲ್ಲಾಂದರೆ ಮೀನಿನ ಸಾರಿಗೆ ಕೂಡ ಒಂದೆರಡು ಹಾಕಿದರೆ ಹುಳಿ ಹಾಕಬೇಕಾಗಿಲ್ಲ. ಹುಳಿಯ ಬದಲಿಗೆ ಇದನ್ನು ಹಾಕ್ಕೊಂಡು ಮೀನು ಸಾರು, ಒಣಮೀನು ಸಾರು ಎಲ್ಲ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಇದನ್ನು ನೀಟಾಗಿ ನೀರಿನಿಂದ ವಾಶ್ ಮಾಡಿ ಆಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬೇಕು. ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ಆನಂತರ ಇದರ ತೊಟ್ಟಿನ ಭಾಗವನ್ನು ಕಟ್ ಮಾಡಿ ಈ ಥರ 4 ಪೀಸಾಗಿ ಕಟ್ ಮಾಡ್ಕೋಬೇಕು. ನಾವು ತೊಂಡೆಕಾಯಿ ಎಲ್ಲ ಕಟ್ ಮಾಡ್ತೇವಲ್ಲ ಅದೇ ರೀತಿ ಎಲ್ಲವನ್ನು 4 ಪೀಸಾಗಿ ಕಟ್ ಮಾಡ್ಕೋಬೇಕು. ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ವಿಡಿಯೋ ನೋಡಿ, ಆಯಿತಾ? ಆನಂತರ ಒಂದು 6 ಜೀರಿಗೆ ಮೆಣಸನ್ನು ಹಾಕ್ಕೋಬೇಕು. ನಿಮ್ಮ ಹತ್ರ ಜೀರಿಗೆ ಮೆಣಸು ಇಲ್ಲ ಅಂದರೆ ಕಾಯಿ ಮೆಣಸು ಕೂಡ ಹಾಕ್ಕೋಬೋದು. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆನಂತರ 1 ಇಂಚಷ್ಟು ಶುಂಠಿನ ಇದೇ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಎಲ್ಲವನ್ನು ಕಟ್ ಮಾಡಿ ಆಗಿದೆ. ಒಂದು ಅರ್ಧ ಕಪ್ಪಷ್ಟು ಕಲ್ಲುಪ್ಪನ್ನು ನಾನು ತಗೊಂಡಿದ್ದೀನಿ. ಜುಂಬುಳಿಯನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಗ್ಲಾಸ್ ಜಾರ್ ಇದ್ದರೆ ತಗೊಳ್ಳಿ. ಇದಕ್ಕೆ ಗ್ಲಾಸ್ ಜಾರೇ ಯೂಸ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಉಪ್ಪು ಹಾಕೋದ್ರಿಂದ ಪ್ಲಾಸ್ಟಿಕಲ್ಲಿ ಉಪ್ಪು ಹಾಕಬಾರ್ದು, ಅದಕ್ಕೋಸ್ಕರ. ಆನಂತರ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ನಾವು ಕಟ್ ಮಾಡಿಟ್ಟಿರುವ ಜುಂಬುಳಿಯನ್ನು ಹಾಕಿ ಆನಂತರ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆನಂತರ ನಾವು ಕಟ್ ಮಾಡಿಟ್ಟಿರುವ ಕಾಯಿ ಮೆಣಸು ಮತ್ತು ಶುಂಠಿನ ಹಾಕ್ಕೋಬೇಕು. ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಹಾಕ್ಕೋಬೇಕು. ಆನಂತರ ಅನ್ನ ಬಸಿದ ತಿಳಿ ಇರುತ್ತಲ್ವ, ಅದು ಬಿಸಿ ಇರಬಾರ್ದು, ತಣ್ಣಗಾದ ಮೇಲೆ ಇದಕ್ಕೆ ಹಾಕ್ಕೋಬೇಕು. ಫುಲ್ ಹಾಕ್ಕೊಳ್ಳಿ. ಇದು ತುಂಬಾ ರುಚಿ ಕೊಡುತ್ತೆ. ಇದು ತಿಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಪೋಷಕಾಂಶ ಎಲ್ಲ ಇದೆ ತಿಳಿಯಲ್ಲಿ. ಆನಂತರ ಸ್ವಲ್ಪ ಮೇಲ್ಗಡೆ ಕಾಯಿ ಮೆಣಸು ಮತ್ತು ಶುಂಠಿಯನ್ನು ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿ ತೆಗೆದಿಡಬೇಕು. ಇದೊಂದು 2-3 ದಿವಸ ಆದಮೇಲೆ ಯೂಸ್ ಮಾಡ್ಕೋಬಹುದು. ಇದು ಉಪ್ಪಿನಕಾಯಿ ಬದಲಿಗೆ ಇದನ್ನು ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ನಾನು ಅನ್ನಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ತಾ ಇದ್ದೇನೆ. ಮೊಸರಿಗೆ ಉಪ್ಪು ಮತ್ತು ಮೆಣಸಿನಕಾಯಿ ಹಾಕಿದ್ದೇನೆ. ಆನಂತರ ನಾವು ಮಾಡಿಟ್ಟಿರುವ ಜುಂಬುಳಿಯನ್ನು ಹಾಕ್ಕೋಬೇಕು. ನೋಡಿ, ಇದು 2-3 ದಿವಸ ಆಗಿದೆ, ಹಾಗಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಒಂದು 2 ಪೀಸು ಕೂಡ ಸಾಕಾಗುತ್ತೆ. ತುಂಬಾ ರುಚಿಯಾಗುತ್ತೆ. ಉಪ್ಪಿನಕಾಯಿ ಬೇಡವೇ ಬೇಡ. ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಆನಂತರ ಸ್ವಲ್ಪ ತಿಳಿಯನ್ನು ಕೂಡ ಹಾಕ್ಕೋಬೇಕು, ಒಂದು 2 ಸ್ಪೂನಷ್ಟು. ಇದು ಶುಂಠಿ ಮತ್ತು ಕಾಯಿ ಮೆಣಸು ಹಾಕಿದ್ರಿಂದ ಇದರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಊಟ ಮಾಡಲಿಕ್ಕಂತೂ ಸಖತ್ ಟೇಸ್ಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.